ಬೀಳಗಿ ಪಟ್ಟಣದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಶ್ವಾನದಳ ಮತ್ತು ವಿಧ್ವಂಸಕ ಕೃತ್ಯ ನಿಗ್ರಹ ದಳ ಎಎಸ್ಸಿ ಟೀಮ್ನಿಂದ ಜಾಗೃತಿ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಮರನಾಥ್ ರೆಡ್ಡಿ ಅವರ ಆದೇಶದ ಮೇರೆಗೆ ಬೀಳಗಿ ಪಟ್ಟಣದಲ್ಲಿ ಜಾಗೃತಿ ಮೂಡಿಸಲಾಯಿತು. ಇದಕ್ಕೆ ಎಲ್ಲರ ಸಹಕಾರ ಕೂಡ ಬಹಳ ಅವಶ್ಯವಾದದ್ದು. ಒಂದು ವೇಳೆ ನಮ್ಮ ಶ್ವಾನ ಕಳೆದವರು ಹುಡುಕಬೇಕಾದರೆ ಆ ಒಂದು ಸ್ಥಳದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದಂಥ ಯಾವುದೇ ಮಾದಕ ವಸ್ತುಗಳು ಪದಾರ್ಥಗಳು ಕಂಡು ಬಂದರೆ ತಕ್ಷಣವೇ ಕಾನೂನು ಕ್ರಮ ಜರುಗಿಸುವುದು ಎಂದು ಹೇಳಿದರು. ಆದ ಕಾರಣ ನಾವು ಎಲ್ಲರಿಗೂ ಎಚ್ಚರಿಕೆ ಮನವರಿಕೆಯನ್ನು ಮಾಡುತ್ತಿದ್ದೇವೆ. ಯಾವುದೇ ರೀತಿಯ ಅಮೂಲ್ಯಭರಿತ ವಸ್ತುಗಳನ್ನು ಸ್ವೀಕರಿಸಬಾರದು. ಇದೊಂದು ಅಪರಾಧದ ವಿಷಯವಾಗಿದ್ದು ಮತ್ತು ಕಾನೂನು ಬಾಹಿರವಾಗಿದ್ದು, ಆದ ಕಾರಣ ಎಲ್ಲರೂ ಪೊಲೀಸ್ ಇಲಾಖೆಯವರಿಗೆ ಸಹಕರಿಸಬೇಕಾಗಿ ವಿನಂತಿಯೊಂದಿಗೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸಿಪಿಐ ಬಸವರಾಜ್ ಹಳಬನ್ನವರ್, ಲಕ್ಷ್ಮಣ್ ಬಾಳಗೋಳ್, ಯಶವಂತ ಅರಬ್ಗೋಳ್, ಬಾಬು ಹುಡೇದ್ ಮತ್ತು ಶ್ವಾನ ದಳದ ಸಿಬ್ಬಂದಿ, ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ಕ್ಯಾಮರಾಮನ್ ಅಜಿತ್ ಶಿಗ್ರನ ಜೊತೆಗೆ ರಿಯಾಜ್ ಅತ್ತಾರ್, ನ್ಯೂಸ್7 ಬೀಳಗಿ. ಮಾನ್ಯ SP ಸಾಹೇಬರು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಅವರ ಆದೇಶದ ಮೇರೆಗೆ ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪೊಲೀಸ್ ಠಾಣೆಯಲ್ಲಿ ನಮ್ಮ ಠಾಣಾ ವತಿಯಿಂದ ನಮ್ಮ ಜಿಲ್ಲಾ ಪೊಲೀಸ್ ಇದರೊಳಗಿನ ಡಾಗ್ ಸ್ಕ್ವಾಡನ್ನು ಮತ್ತು ಹಾಗೆ ಆ್ಯಂಟಿ ಸಬೋಟೇಜ್ ಚೆಕಿಂಗ್ ಟೀಮನ್ನು ನಾವು ಕರೆಸಿದ್ವಿ. ಅದರ ತಕ್ಕಂತೆ 24x7 ಕಾರ್ಯನಿರ್ವಹಿಸುತ್ತೆ ಹಾಗೂ ಅವೇರ್ನೆಸ್ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿರುತ್ತೆ. ಇದಕ್ಕೆ ಜನರ ಸಹಕಾರ ಕೂಡ ಒಂದು ಸಿಗಲಿ ಅಂತ ನಾನು ಆಶಿಸ್ತೇನೆ. ಒಂದು ವೇಳೆ ನಮ್ಮ ಶ್ವಾನ ದಳದವರು ನಾವು ಸರ್ಚ್ ಮಾಡಬೇಕಾದಾಗ ಆ ಒಂದು ಸ್ಥಳದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಂಥ ಯಾವುದೇ ಅಮೂಲ್ಯ ಪದಾರ್ಥಗಳು ಅವು ಏನಾದರೂ ಕಂಡು ಬಂದರೆ ನಮ್ಮ ಮೇಲಾಧಿಕಾರಿಗಳ ಅಂದರೆ ನಮ್ಮ SP ಸಾಹೇಬರವರ ಆದೇಶದ ಮೇಲೆಗೆ ನಾವು ಅಲ್ಲೇ ತುರ್ತಾಗಿ ಕೇಸನ್ನು ರಿಜಿಸ್ಟರ್ ಮಾಡಿ ಬಿಸಿ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಆದೇಶ ಬಂದಿದೆ. ಅದೇ ಪ್ರಕಾರವಾಗಿ ನಾವು ಮಾಡಬೇಕಾಗುತ್ತೆ. ಆದ ಕಾರಣ ಎಲ್ಲರಿಗೂ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಅಮೂಲ್ಯಭರಿತ ಪದಾರ್ಥಗಳನ್ನು ಶೇಖರಿಸಿಡಬೇಡ್ರಿ, ಅದು ಇಲ್ಲಿಗಲ್ ಆಗುತ್ತೆ ಮತ್ತು ಕಾನೂನು ಬಾಹಿರ ಕೃತ್ಯ ಆಗುತ್ತೆ. ಆದ ಕಾರಣ ಎಲ್ಲರೂ ಪೊಲೀಸ್ ಇಲಾಖೆಯಿಂದ ಸಹಕರಿಸಿ ಸಹಬಾಳ್ವೆಯನ್ನು ನಡೆಸಲಿಕ್ಕೆ ಅನುವು ಮಾಡಿಕೊಡಬೇಕು.